ಸ್ನೇಹಿತರೆ ನಮಸ್ಕಾರ. ದಾರಲ್ಲಿ ನಾವು ಬರ್ತಾ ಇರ್ತೀವಿ, ಒಂದು ಪೆನ್ ಸಿಗುತ್ತೆ ಅಂತ ಖುಷಿಯಿಂದ ತಗೋತೀವಿ. ಆ ಥರ ತಗೊಳ್ಳೋರಿಗೆ ಒಂದು ಏನಪ್ಪ ಒಂದು ಸಮಸ್ಯೆ ಇದೆ, ಒಂದು ಗಂಡಾಂತರ ಇದೆ. ಯಾರು ಕೂಡ ಇದನ್ನ ತಪ್ಪಾಗಿ ತಿಳ್ಕೊಬೇಡಿ. ಏನಪ್ಪ ಅಂತಂದರೆ, ಒಂದು ದಾರಿಯಲ್ಲಿ ಬರಬೇಕಾದ್ರೆ ಯಾವುದೋ ಒಂದು ಚೆನ್ನಾಗಿರೋದೊಂದು ಪೆನ್ ಚೆನ್ನಾಗಿದೆ ಅಂತ ನೀವು ತಗೊಂಡು ಪ್ರೆಸ್ ಮಾಡಿದ್ರೆ ಪೆನ್ನಲ್ಲ, ಅದು ಪೆನ್ ಬಾಂಬ್. ಯಾಕೆ ಹೇಳಿದ್ರೆ, ಈ ಮನುಷ್ಯ ಯಾರ ಮೇಲೆ ದ್ವೇಷ ಸಾಧಿಸ್ತಾನೆ, ಯಾರ ಮೇಲೆ ಇದನ್ನು ಹೋರಾಟ ಮಾಡ್ತಾನೆ ಅಂತ ಗೊತ್ತಿಲ್ಲ. ಈ ಯಾವ ಕಾರಣಕ್ಕೋಸ್ಕರ ಈ ಥರ ಕೆಟ್ಟ ಕೃತ್ಯಗಳನ್ನ ಮಾಡ್ತಾರೆ, ಎಷ್ಟು ಚೀಪ್ ಮೆಂಟಾಲಿಟಿ ಅವ್ರದ್ದೆಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಎಲ್ಲರೂ ಕೂಡ ಒಂದೇ ಸಲ ಮನುಷ್ಯನಿಗೆ ಜನ್ಮ ಅಂತ ಬರೋದು, ಮತ್ತೆ ಸತ್ತರೆ ನಾವು ಮತ್ತೆ ಹುಟ್ಟಿ ಬರ್ತೀವ ಅಂತ ಅದಕ್ಕೆ ಸಾಕ್ಷಿ ಆಧಾರಗಳೇ ಇಲ್ಲ. ಕೆಲವರು ಹೇಳ್ತಾರೆ 7 ಜನ್ಮ ಅಂತಾರೆ, ಅದಕ್ಕೂ ಆಧಾರಗಳಿಲ್ಲ. ಸತ್ತಿರೋದು ಯಾರು ಎದ್ದು ಬಂದಿಲ್ಲ. ಮತ್ತು ಸಾಯ್ಬೇಕಾಗಿರೋದು ಮುಂದೆ ಎಲ್ಲಿ ಹೋಗ್ತೀವಿ, ಏನು ಆಗ್ತೀವಿ ಅನ್ನೋದು ಪುರಾಣಗಳಲ್ಲೂ ಹೇಳ್ಬೋದು ಅಷ್ಟೇ. ಅದು ನಿಜವಾಗಿ ಯಾರು ಸಾಬೀತುಪಡಿಸಿಲ್ಲ ಅಲ್ವಾ. ಮೊನ್ನೆ ನಾನೊಂದು ನೀವು ನೋಡಿ ಮೇಲೆ ನೋಡ್ತಿರೋ ಪ್ರಕಾರ ಪೆನ್ ಸಿಕ್ಕಿದೆ ಅಂತ ಹೇಳಿ ತುಂಬ ಖುಷಿಯಿಂದ ತಗೊಂಡು ಅದನ್ನು ಪ್ರೆಸ್ ಮಾಡಿದಾಗ ಕೈ ಹಚ್ಚಿದ್ರೆ ಪದರ ಹೃದಯದ ಹತ್ರ ಪೆನ್ ಇಟ್ಕೊಂಡಾಗ ಅದು ಯಾವ ಒಂದು ಬಟನ್ ಒತ್ತಿದ್ರು ಕೂಡ ಅದು ಇಲ್ಲಿ ಹೃದಯದ ಹತ್ರ ಚರ್ಮ ಎಲ್ಲ ಕಿತ್ಕೊಂಡು ಹೋಗಿದೆ. ಕೆಲವರು ಭಾಳ ಸೀರಿಯಸ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಇದನ್ನು ನಿಮಗೆ ಏನಕ್ಕೆ ಈ ವಿಡಿಯೋದಲ್ಲಿ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಎಷ್ಟು ನಮ್ಮ ಟೆಕ್ನಾಲಜಿ ಜಾಸ್ತಿ ಮುಂದುವರೆದಿದೆ, ಅಷ್ಟೇ ನಮಗೆ ಸಮಸ್ಯೆ ಆಗ್ತಾಯಿದೆ, ಮತ್ತು ಅಷ್ಟೇ ಅದು ಮಿಸ್ಯೂಸ್ ಆಗ್ತಾಯಿದೆ ಅಂತ ನನಗೆ ತುಂಬ ಬೇಜಾರಾಗುತ್ತೆ. ಈ ಬಾಂಬ್ಗಳನ್ನ ಏನಕ್ಕೆ ತಯಾರು ಮಾಡ್ತಾರೆ, ಇದರಿಂದ ಅವ್ರಿಗೇನು ಉದ್ದೇಶ ಇದೆ, ಅವರೇನು ಸಾಧನೆ ಮಾಡ್ತಾರೆ ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ. ಅವ್ರಿಗೊಂದು ಮನವಿ ಏನಪ್ಪ ಅಂತಂದರೆ, ಯಾವುದೊಬ್ಬ ವ್ಯಕ್ತಿಗೆ ಅದು ಸಿಕ್ಕುತ್ತೆ, ಅವ್ದೇನೋ ಒಂದು ಒತ್ತಿ ಅವನು ಸತ್ತೋಗ್ತಾನೆ, ಇಲ್ಲ ಏನೋ ಒಂದು ಸಮಸ್ಯೆ ಆಗುತ್ತೆ, ಅವನು ಪಡೋ ಕಷ್ಟ, ಅವನು ಪಡೋ ವೇದನೆ ಯಾರೂ ಪಡಲ್ಲ. ಆ ಕಷ್ಟಗಳು ಬೇಡ. ಅದರಿಂದ ನಿಮಗೇನು ಲಾಭ ಇದೆ ಅಂತ ನಾನು ಕೇಳ್ಬೋದು. ಕೆಲವು ಗುಪ್ತಚರ ಇಲಾಖೆಯಲ್ಲಿ ಕೆಲವರು ಯಾವುದೋ ಒಂದು ದೇಶದ ವಿರುದ್ಧವಾಗಿ, ಜನಗಳ ವಿರುದ್ಧವಾಗಿ, ಸಮಾಜದ ವಿರುದ್ಧವಾಗಿ, ಮತ್ತು ಒಂದು ಏನಪ್ಪ ಅಂತಂತಂದರೆ ಈ ಒಂದು ಪ್ರಕೃತಿಯ ವಿರುದ್ಧವಾಗಿ ಮಾಡುವಂಥ ಕೆಲಸ. ಈ ಭೂಮಿ ಮೇಲೆ ಹುಟ್ಟಿರೋ ಒಂದು ಪ್ರತಿಯೊಬ್ಬ ಮನುಷ್ಯನಿಗಾಗಲಿ, ಪ್ರಾಣಿ ಪಕ್ಷಿಗಳಿಗೆ ಆಗಲಿ, ಎಲ್ಲರಿಗೂ ಸಮಾನತೆ ಹಕ್ಕಿದೆ, ಸಮಾನತೆ ಒಂದು ಬದುಕು ಇದೆ. ಅದನ್ನು ಕಟ್ಕೊಂಡು ಜೀವನ ಮಾಡುವಂಥ ಒಂದು ಪರಿಸ್ಥಿತಿಲಿರುವಾಗ ಈ ಥರ ಕೃತ್ಯಗಳನ್ನ ಮಾಡಿದಾಗ, ನೀವು ಯಾರೇ ಆಗಲಿ ನನ್ನ ವಿಡಿಯೋ ನೋಡ್ತಾ ಇರೋರು, ದಯವಿಟ್ಟು ಯಾವುದೇ ಒಂದು ಪೆನ್ ಸಿಕ್ತಿ ಅದನ್ನು ನೀವು ಉಪಯೋಗಿಸ್ಬೇಡಿ. ಅದನ್ನು ಬಟನ್ನು ಕೂಡ ಪ್ರೆಸ್ ಮಾಡಬೇಡಿ. ಆ ಥರ ಬೇಕಾದ ಬೇಜಾನ್ ಪೆನ್ಗಳನ್ನ ತಗೊಂಡು ನೀವು ಅಂಗಡಿಗಳಲ್ಲಿ ಉಪಯೋಗಿಸ್ಕೊಳ್ಳಿ. ಯಾಕಂತಂದರೆ ಈ ಒಂದು ಕೃತ್ಯಗಳನ್ನ ಮಾಡೋರಿಗೆ, ಇಂಥ ಒಂದು ಸಮಸ್ಯೆಗೆ ನೀವು ಗುರಿಯಾಗಬೇಡಿ, ಇಂಥ ಒಂದು ಸಮಸ್ಯೆ ಒಳಗೆ ನೀವು ಸಿಗಾಕೋಬೇಡಿ. ಯಾಕಂದರೆ ನಾನು ಇದನ್ನು ನೋಡಿ ಬಹಳ ಮನಸ್ಸು ನೊಂದು ಈ ಒಂದು ವಿಷಯ ನಿಮಗೆ ತಿಳಿಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಬೇಜಾರಾಗುವಂಥ ಸಂಗತಿ, ಯಾವುದೊಬ್ಬ ಬಡ ವ್ಯಕ್ತಿನೋ, ವಿದ್ಯಾರ್ಥಿಗಳು, ಕಾಲೇಜ್ ಸ್ಟೂಡೆಂಟು ಯಾರೋ ಇದನ್ನು ತಗೊಂಡು ಅವ್ರು ಏನೋ ಪ್ರೆಸ್ ಮಾಡಿದಾಗ ಅವ್ರ ಲೈಫು ಸ್ಕ್ವಯರ್ ಆಗೋ ಮೂಮೆಂಟ್ ಇರುತ್ತೆ, ಅವ್ರ ಜೀವನ ಹಾಳಾಗೋಗುತ್ತೆ, ಅವ್ರ ಕನಸುಗಳು ನನಸಾಗೋದಿಲ್ಲ. ಅವರು ಪಟ್ಟಂಥ ಕಷ್ಟ, ವೇದನೆ, ನೋವೇನಿದೆ ಅದನ್ನ ಯಾರೂ ಭಗವಂತ ಅಲ್ಲ. ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕಬಾರ್ದು. ನಾವು ಯಾವತ್ತಿದ್ರು ನಾವಾಗಿರಬೇಕು. ದಾರಿಲಿ ಯಾವುದೇ ವಸ್ತುಗಳನ್ನ ಸಿಕ್ಕಿದ್ರು ನಾವು ಯೋಚನೆ ಮಾಡಿ ಅದನ್ನು ತಗೋಬೇಕು. ಯಾಕಂತಂದರೆ ಇವತ್ತಿನ ಕಾಲದಾಗೆ ಯಾವ ರೀತಿ ನಮಗೆ ಸಮಸ್ಯೆ ಬರುತ್ತೆ, ಯಾವ ರೀತಿ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ, ಯಾವ ರೀತಿ ಸಮಸ್ಯೆಗೆ ನಮ್ಮನ್ನು ತಳ್ತಾರೆ ಅನ್ನೋದನ್ನ ಈ ಒಂದು ಮೇಲೆ ತೋರಿಸಿರುವಂಥ ಒಂದು ಉದಾಹರಣೆ ಸಾಕ್ಷಿ. ನೀವೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಸಂದೇಶನ ತಿಳಿಸ್ಲಿಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ನಮಸ್ಕಾರ.